ಹಾಗಾಸ್ ಎಲ್ರಿಗೂ ನಮಸ್ಕಾರ. ಈ ಸಿ ಸುಳ ಮಕ್ಕಳಿಗೆ ನಮ್ಮ ಆರ್ ಸಿ ಬಿ ಅವ್ರನ್ನ ಕೆಣಕಿಲ್ಲ ಅಂತಂದರೆ ಆಗಲ್ಲ ಅಂತ ಅನಿಸುತ್ತೆ. ಒಟ್ಟಿನಲ್ಲಿ ಏನಾದರೂ ಒಂದು ಬೇರೆಯವರ ಒಂದು ತಿಕ್ಕದಲ್ಲಿ ಬೆರಳಾಡಿಸೋದು ಅಂತಂದರೆ ಈ ಕೆದವ್ರಿಗೆ ಒಂಥರ ಚಟ ಆಗೋಗ್ಬಿಟ್ಟಿದೆ. ಅದರಲ್ಲೂ ಮುಖ್ಯವಾಗಿ ಆರ್ ಸಿ ಬಿ ಒಂದು ಪ್ಲೇಯರ್ಸ್ಗಳಾದ್ರಾಗಿರ್ಬೋದು, ವಿರಾಟ್ ಕೊಹ್ಲಿ ಆದ್ರಾಗಿರೋ ಅಭಿಮಾನಿಗಳಾದ್ರಾಗಿರೋ ಅವ್ರು ಕೆಳಗಡೆಗೆ ಬೆರಳಾಡಿಸಿಲ್ಲ ಅಂತಂದರೆ ಇವರಿಗೆ ಸಮಾಧಾನ ಇಲ್ಲ ಅಂತ ಅನಿಸುತ್ತೆ. ಅದಕ್ಕೋಸ್ಕರನೇ ಈ ರೈಡು ಅವಾಗವಾಗ ಸುಖ ಸುಮ್ಮನೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಅದ್ರಾಗಿರ್ಬೋದು, ಆರ್ ಸಿ ಬಿ ಪ್ಲೇಯರ್ಗಳಿಗೆ, ಆರ್ ಸಿ ಬಿ ಫ್ರಾಂಚೈಸಿಗೆ ಒಂದು ಸ್ವಲ್ಪ ಕೆಣಕೊಂಡು ಬರ್ತಾನೆ ಇರ್ತಾರೆ. ರೀಸೆಂಟಾಗೂ ನಾವು ಕೂಡ ಚಾಂಪಿಯನ್ಸ್ ಟ್ರೋಫಿ ಒಂದು ಕಾಮೆಂಟ್ರಿ ಬಾಕ್ಸಲ್ಲೂ ಕೂಡ ಮಾತಾಡೋ ಟೈಮಲ್ಲಿ ಅಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕಡೆಯಿಂದ ಯಾರೇ ಇದ್ದರೂ ಕೂಡ ಅವ್ರ ವಿರುದ್ಧ ಜೊತೆಗೆ ಆರ್ ಸಿ ಬಿ ಬಗ್ಗೆ ಸ್ವಲ್ಪ ಎಲ್ಲೋ ಕೀಳಾಗಿ ಮಾತಾಡೋವಂಥದ್ದೆಲ್ಲ ಮಾತಾಡೋದು ಕೇಳಿದ್ದೀರಾ. ಆ್ಯಂಡ್ ಲಾಸ್ಟ್ IPL ಅಲ್ಲಂತೂ ಯಾವಾಗ ಆರ್ ಸಿ ಬಿ ತಂಡ CSKನ ಟೂರ್ನಿಯಿಂದ ಒದ್ದು ಆಚೆ ಹಾಕ್ತಾರೋ ಅವಾಗಂತೂ ಹೆವಿ ತೀಕಾ ಉರ್ಕೊಂಡು ಊರು ಬಾಗಿಲಾಗಿತ್ತು ರಾಡಿದು. ಅದಕ್ಕೋಸ್ಕರ ಸ್ಟೇಟ್ಮೆಂಟ್ ಕೂಡ ಮಾಡಿದ್ದ. ಆರ್ ಸಿ ಬಿ ಅವರು ಒಂದು ಕಪ್ ಗೆದ್ದಿರೋ ರೇಂಜಿಗೆ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಅವರಿಗೆ CSK ಕಡೆಯಿಂದನೇ ಒಂದು ಕಪ್ ಕೊಡಬೇಕು ಫ್ರೀಯಾಗಿ ಅನ್ನೋ ರೀತಿಯಲ್ಲಿ ಮಾತುಗಳೆಲ್ಲ ದಿಮಾಕಿನ ಮಾತುಗಳು ಒಂಥರ ಆ ಥರ ಎಲ್ಲ ಆಡಿದ್ದ. ಬಟ್ ಅಂದರೆ ಇವ್ನಿಗೆ ಏನಂತಂದರೆ ಒಂದು ಕೊಡ್ತಾರೆ, ಬಟ್ ಅಂದರೆ ನಮ್ಮ ಬಗ್ಗೆ ಆಳ್ಕೊತಾರೆ, ಸೋತಾಗ ಎಲ್ಲ ಮಾಡ್ಕೊತಾರೆ. ಬಟ್ ನಾವೇನಾದರೂ ಗೆದ್ದಾಗ ಅವ್ರಿಗೆ ತೀಕಾ ಉರ್ಸಿದ್ರೆ ಅವ್ರು ತಗೊಳ್ಳೋ ಅಂಥ ಕೆಪಾಸಿಟಿ ಇಲ್ಲ ಇವ್ರಿಗೆ, ಅಂಥ ಅಯೋಗ್ಯರು ಇವರೆಲ್ಲ. ಒಂದು ವಿರಾಟ್ ಕೊಹ್ಲಿ ಹೇಳ್ತಾರೆ ಗೊತ್ತಾ, ಏನಾದರೂ ಕೊಡ್ತಾ ಇದೀವಿ ಅಂತಂದರೆ ಅದನ್ನ ತೊಗೊಳ್ಳೋ ಕೆಪಾಸಿಟಿ ಇದ್ರೆ ಮಾತ್ರ ಕೊಡಬೇಕು ಅಂತ. ನಾವು ಉರಿಸ್ತೀವಿ ಕೂಡ ಅಷ್ಟೇ, ಉರ್ಸ್ಕೊತೀವಿ ಕೂಡ ಅಷ್ಟೇ. ಬಟ್ ಈ ನನ್ನ ಮಕ್ಕಳು ಹೆಂಗೆ ಅಂತಂದರೆ ಅವ್ರು ನಮಗೆ ಗೆದ್ದಾಗ ಉರಿಸ್ಬೋದು, ಬಟ್ ನಾವೇನಾದರೂ ಗೆದ್ದಾಗ ಉರಿಸಿದ್ರೆ ತಡ್ಕೊಳ್ಳೋ ಅಂಥ ಕೆಪಾಸಿಟಿ ಇಲ್ಲ ಈ ನನ್ನ ಮಕ್ಕಳಿಗೆ, CSKದವ್ರಿಗೆ. ಅದರಲ್ಲೂ ಈ ರಾಯ್ಡುಗಂತೂ ಮಾನ ಮರ್ಯಾದೆ ಏನಾಗಿದೆ ಗೊತ್ತಿಲ್ಲ. ಸ್ಟಾರ್ಟಿಂಗಲ್ಲಿ ಒಂದು ಸಾರಿ ವಿರಾಟ್ ಕೊಹ್ಲಿ ಬಗ್ಗೆ ಸ್ಟೇಟ್ಮೆಂಟ್ ಮಾಡಿದ. ಅದಾದಮೇಲೆ ವಿರಾಟ್ ಕೊಹ್ಲಿ ಅಭಿಮಾನಿಗಳು ಯಾವ ರೇಂಜಿಗೆ ರುಬ್ಬಿದ್ರು ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ, ಅದು ಒಂದು ಮಾತ್ರ ಬಾಕಿ ಇತ್ತು. ಅದಾದಮೇಲೆ ನಾನು ಹಾಗೆ ಹೇಳಿಲ್ಲ, ಹೀಗೆ ಹೇಳಿಲ್ಲ, ವಿರಾಟ್ ಕೊಹ್ಲಿ ಗ್ರೇಟ್ ಪ್ಲೇಯರು ಹಾಗೆ ಹೀಗೆ ಅಂತೆಲ್ಲ ಪೊಂಗ್ದ. ಅಲ್ಲಿಗೆ ಮುಗ್ದೋಯ್ತಾ. ಅದಾದಮೇಲೆ ಲಾಸ್ಟ್ IPL ಅಲ್ಲಿ CSKನ ಒದ್ದು ಆಚೆ ಹಾಕಿದ್ದಾದಮೇಲೆ ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟ. ಆರ್ ಸಿ ಬಿ ಫ್ರಾಂಚೈಸಿಗೆ ಅಂದರೆ ಗೆಲ್ಲೋಕ್ಕಂತೂ ಆಗೋದಿಲ್ಲ, ಓನ್ಲಿ ಅಂದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿ ಹೈಪ್ ಮಾತ್ರ ಇದೆ. ಅಂದರೆ CSKಯಿಂದನೇ ಒಂದು ಟ್ರೋಫಿ ಕೊಡಬೇಕು ಅವರಿಗೆ ಅನ್ನೋ ರೀತಿಯಲ್ಲಿ ಮಾತುಗಳು ಹೇಳ್ದ. ಬಟ್ ಅದಾದಮೇಲೆ ಇವಾಗ ಮೊನ್ನೆ ಸಂಜಯ್ ಬಂಗಾರ್ ಅವ್ರ ಜೊತೆಗೂ ಕೂಡ ಕೆಲವೊಂದು ಏನೋ ಸ್ಟೇಟ್ಮೆಂಟ್ಗಳೆಲ್ಲ ಮಾತಾಡ್ತಿದ್ದ. ಅವಾಗ ಸಂಜಯ್ ಬಂಗಾರ್ ಹೇಳಿರುವಂಥದ್ದು ಆರ್ ಸಿ ಬಿ ಫ್ಯಾನ್ಸ್ ಎಲ್ಲ ನೋಡ್ತಾ ಇರ್ತಾರೆ, ಹುಷಾರಾಗಿರೋ ಅನ್ನೋ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡ್ತಾರೆ. ಅದಾದಮೇಲೆ ನಿನ್ನೆ ಒಂದು ಪಾಡ್ಕಾಸ್ಟಲ್ಲಿ ಮತ್ತೊಂದು ಮಾತು ಹೇಳಿದ್ದಾನೆ. ಅದು ಆರ್ ಸಿ ಬಿ ಒಂದು ಫ್ರಾಂಚೈಸಿ ಬಗ್ಗೆ. ಅಂದರೆ ಆರ್ ಸಿ ಬಿ ತಂಡ ಒಂದಲ್ಲ ಒಂದಿನ ಕಪ್ ಹೊಡೆಯುತ್ತೆ, ಆದರೆ ಅದು ಈ ವರ್ಷ ಆಗೋದು ಬೇಡ ಅಂತ ಕೇಳ್ಕೊತೀನಿ. ಅಂದರೆ ಪ್ರಾರ್ಥನೆ ಮಾಡ್ತೀನಿ ನಾನು ದೇವ್ರ ಹತ್ರ, ಈ ವರ್ಷ ಗೆಲ್ಲೋದು ಬೇಡ ಅವರು. ಈ ಸಾರಿ CSK ಇಲ್ಲ ಅಂತಂದರೆ ಮುಂಬೈ ತಂಡ ಗೆಲ್ಲಿ ಅನ್ನೋ ರೀತಿಯಲ್ಲಿ ಏನಿಲ್ಲ, ಅದೇ ಹೇಳಿರೋವಂಥದ್ದು. ದಿಮಾಕಿನ ಮಾತುಗಳು ಆಡ್ಕೊಂಡು ಒಂಥರ ನಗಾಡ್ಕೊಂಡು ಒಂದು ಸ್ವಲ್ಪ ಅಸಹ್ಯ ರೀತಿಯಲ್ಲಿ ಮಾತಾಡಿದ್ದಾನೆ. ಅವನಿಗೆ ಸರಿಯಾಗಿ ಈ ಸರಿ ಕೊಡಲೇಬೇಕು. ಅದು ಕಾಮೆಂಟ್ರಿ ಬಾಕ್ಸಲ್ಲಾದರೂ ಆಗಿರ್ಬೋದು, ಅವನಿಗೆ ಸೋಷಿಯಲ್ ಮೀಡಿಯಾದಲ್ಲಾದರೂ ಆಗಿರ್ಬೋದು. ಖಂಡಿತವಾಗ್ಲೂ ಆರ್ ಸಿ ಬಿ ಅಭಿಮಾನಿಗಳು ಅವನಿಗೆ ಸರಿಯಾಗಿ ಕೊಡ್ತಾರೆ, ಅನುಭವಿಸ್ಬೇಕು. ಅವನಿಗೆ 2019 ವರ್ಲ್ಡ್ ಕಪ್ಪಲ್ಲಿ ಸೆಲೆಕ್ಟ್ ಮಾಡಿಲ್ವಲ್ಲ, ಅದು ಯಾರು ಸೆಲೆಕ್ಟರ್ ಇದ್ದಾರಲ್ಲ ಅವನಿಗೆ ಸಲ್ಯೂಟ್ ಹೇಳ್ಬೇಕು. ಇಂಥ ದಿಮಾಕಿರೋ ನನ್ನ ಮಗನಿಗೆ ಒಂದಂದರೆ ಈ ನನ್ನ ಮಕ್ಕಳಿಗೆ CSK ಅಂತಂದರೆ ಒಂಥರ ಇದಾಗೋಗ್ಬಿಟ್ಟಿದೆ. ಅದೇ ಒಂದು ದೇಶ, ಅದೇ ಒಂದು ಪ್ರಪಂಚ ಆಗೋಗ್ಬಿಟ್ಟಿದೆ. ಬೇರೆ ಯಾರೇ ಬರಲಿ, ಇನ್ಕ್ಲೂಡಿಂಗ್ ಇಂಡಿಯನ್ ಪ್ಲೇಯರ್ಗಳಿಗೂ ಕೂಡ ಇವರು ನನ್ನ ಮಕ್ಕಳು ಒಂಥರ ಟ್ರೋಲ್ ಮಾಡೋದ್ರಲ್ಲಿ ಹಿಂಜರಿಯಲ್ಲ, ಆ ಒಂದು ಮಟ್ಟಿಗೆ ಆಡ್ತಾರೆ ಇವರು. ಅದರಲ್ಲೂ ಈ ರಾಯ್ಡು ಇದ್ದಾನಲ್ಲ, ಇವನಂಥ ಹುಟ್ಟು ಲೋಫರ್ ನನ್ನ ಮಗನ ಯಾರು ಇಲ್ಲ ಅಂತ ನನಗನ್ಸುತ್ತೆ. ಯಾಕಂತಂದರೆ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ, ಅವ್ನು ಇಂಡಿಯಾಗೆ ಆಡಿದ್ದಾನೆ, ಎಲ್ಲರಿಗೂ ರೆಸ್ಪೆಕ್ಟ್ ಇದೆ. ಬಟ್ ಆದರೆ ಒಂದು ಫ್ರಾಂಚೈಸಿ ಕ್ರಿಕೆಟ್ಗೆ ಇಷ್ಟರ ಮಟ್ಟಿಗೆ ಒಂದು ತಿಕ್ಕ ಉರ್ಕೊತಾರೆ ಅಂತಂದರೆ ಏನು ಹೇಳೋದು. ನಾವು ಉರಿಸ್ತೀವಿ, ನಾವು ಬೇರೆಯವರು ಉರಿಸಿದಾಗ ಉರಿಸ್ಕೊತೀವಿ, ಎಲ್ಲ ಓಕೆ. ಬಟ್ ಬೇರೆಯವರು ಉರಿಸಿದಾಗ ಅಷ್ಟೇ ತೊಗೊಬೇಕಲ್ವಾ. ಅದನ್ನೆಲ್ಲ ಬಿಟ್ಬಿಟ್ಟು ಸುಖ ಸುಮ್ಮನೆ ಅವ್ರು ಗೆಲ್ಲಬಾರ್ದು ಹಾಗೆ ಹೀಗೆ, ಅವ್ರ ಅಭಿಮಾನಿಗಳು ಹಾಗೆ. ಅವ್ರು ನಮಗೆ ಎಷ್ಟು ಸರಿ ನಾಕೌಟ್ ಮಾಡಿ ಅವ್ರು ಎಷ್ಟು ನಮ್ಮನ್ನು ಟ್ರೋಲ್ ಮಾಡ್ತಾರೆ. ಇವಾಗ ರೀಸೆಂಟಾಗಿ ನಡೆದಂಥ ಒಂದು WPL ಅಲ್ಲಿ ತಗೊಳ್ಳಿ, ಆರ್ ಸಿ ಬಿನ ಒಂದು ನಾಕೌಟಿಂದ ಔಟ್, ಈ ಪ್ಲೇ ಆಫಿಂದ ಔಟ್ ಆಗಿದ್ದಕ್ಕೋಸ್ಕರ ಎಷ್ಟು ಟ್ರೋಲ್ ಮಾಡಿದ್ದಾರೆ ಗೊತ್ತಿದೆಯಾ. ಆದರೂ ಸುಮ್ಮನಿದ್ದಾರೆ. ಏನಕ್ಕೆ? ಕರೆಕ್ಟ್, ನಾವು ಸೋತಿದ್ದೀವಿ, ಬಟ್ ಅವ್ರು ಮಾಡ್ತಿದ್ದಾರೆ, ಟ್ರೋಲ್ ಮಾಡ್ತಿದ್ದಾರೆ, ಮಾಡಲಿ. ಯಾಕಂದರೆ ನಾವು ಆಲ್ರೆಡಿ ಸೋತಿದ್ದೀವಿ, ಅದು ಬೇರೆ. ಬಟ್ ನಾವು ಆ ಥರ ಮಾಡಿದಾಗ ಅವ್ರಿಗೆ ತಡ್ಕೊಳಕ್ಕಾಗಲ್ಲ. ನೀವು ಲಾಸ್ಟ್ ಟೈಮ್ ನೋಡಿದ್ದೀರ, ಧೋನಿ ಇನ್ಕ್ಲೂಡಿಂಗ್ ಧೋನಿನೇ ಅಲ್ಲಿ ಶೇಕ್ ಹ್ಯಾಂಡ್ ಕೊಡಲಿಕ್ಕೆ ಆಗಲಿಲ್ಲ. ಅವರೇ ಧೋನಿನೇ ವಾಪಸ್ ಬಂದುಬಿಟ್ರು. ಆ ಒಂದು ಮಟ್ಟಿಗೆ ತಿಕ್ಕ ಹೊರ್ಕೊತಾರೆ ಅಂತಂದರೆ ಯಾವ ಮಟ್ಟಿಗೆ ನನ್ನ ಮಕ್ಕಳಿಗೆ ಅವ್ರಿಗೆ ನಮ್ಗೆ ಅಂದರೆ ಆರ್ ಸಿ ಬಿ ಮೇಲೆ ತಿಕ್ಕ ಇರಬೇಡ ಅವರಿಗೆ. ಇಂಥ ಟೈಮಲ್ಲಿ ನಾವು ಇನ್ನೂ ಉರಿಸ್ಬೇಕು ಅವರಿಗೆ. ಖಂಡಿತವಾಗಲೂ ಈ ವರ್ಷ ಕೂಡ ಬಂದೇ ಬರ್ತಾರೆ ಬೆಂಗಳೂರಿಗೆ, ಅಥವಾ ನಾವು ಹೋಗ್ತೀವಿ. ಎರಡರಲ್ಲಿ ನನ್ನ ಪ್ರಕಾರ 2 ಮ್ಯಾಚ್ನು ಹೊಡೆದವ್ರಿಗೆ ಊರು ಬಾಗಿಲು ಮಾಡಬೇಕು. ಆ ರೈಡುಗಂತೂ ಬಿಡಲೇಬಾರ್ದು. ಓಕೆ, ನನಗನ್ಸಿರೋದನ್ನ ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ. ಯಾಕಂತಂದರೆ ಸಿಕ್ಕಾಪಟ್ಟೆ ಗಾಂಚಲಿ ಮಾತುಗಳೆಲ್ಲ ಬರ್ತಿದ್ದಾವೆ. ಅದು IPLಗೆ ಒಂದು ರೀತಿಯಲ್ಲಿ ಸ್ಟೇಜ್ನ ಕ್ರಿಯೇಟ್ ಮಾಡ್ತಾ ಇದೆ. ಯಾವ ರೀತಿಯಲ್ಲಿ ಕೌಂಟ್ರ್ಗಳು ನಡೀತಾ ಇದೆ ಅಂತ IPL ಅಲ್ಲಿ ನೋಡೋಣ. ಓಕೆ, ಸದ್ಯಕ್ಕೆ ವಿಡಿಯೋದಲ್ಲಷ್ಟೇ. ಇದೇ ರೀತಿಯ ವಿಡಿಯೋಗಳಿಗಾಗಿ ಆ್ಯಂಡ್ ಅಪ್ಡೇಟ್ಸ್ಗಳಿಗಾಗಿ, ರಿವ್ಯೂ ಆ್ಯಂಡ್ ರಿಯಾಕ್ಷನ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬೈ ಬಾಯ್.